ವಾಟ್ ನಾನ್ ಸೆನ್ಸ್ ಇಸ್ ದಿಸ್? ಇದನ್ನ ರೆಡಿ ಮಾಡಕ್ ಹೇಳಿ ನಾನು? ಯಾರು ರೆಡಿ ಮಾಡಿದ್ದೆ ಅದನ್ನ? ನಾನು 40 ರೂಪಾಯಿ ಅಂತ ಹೇಳಿದ್ರೆ 50 ರೂಪಾಯಿ ಹಾಕಿದ್ದೀನಿ. ನಿಮಗೆ ಬೇಕಾದಂಗೆಲ್ಲ ಮಾಡೋದಕ್ಕೆ ನಿಮಗೆ ಪರ್ಮಿಷನ್ ಯಾರು ಕೊಟ್ಟಿದ್ದು? ಅಪ್ಪ, ಅದನ್ನ ನಾನೇ 50 ರೂಪಾಯಿ ಮಾಡಿದ್ದು. ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ಒಂದು ಒಳ್ಳೆ ಊಟ ರೆಡಿ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ? 40 ರೂಪಾಯಿ. ಬಟ್ ಟ್ರಾನ್ಸ್ಪೋರ್ಟು, ಲಾಜಿಸ್ಟಿಕ್ಸು. ಇದನ್ನ ಲಾಭಕ್ಕೋಸ್ಕರ ಮಾಡ್ತಾ ಇರೋದು ಅಂತ ನೀನು ಹೇಗೆ ಡಿಸೈಡ್ ಮಾಡಿದೆ ಪ್ರಮೋದ್? ಅಲ್ಲ ಅಪ್ಪ, ನೀವು ಹೇಳೋ ಹಾಗೆ ಮಾಡಿದ್ರೆ ಇದರಿಂದ ನಮ್ಗಾಗೋ ಉಪಯೋಗ ಆದ್ರೂ ಏನು? ಇದು ನಿನಗೆ ಉಪಯೋಗ ಆಗಲಿ ಅಂತ ಮಾಡ್ತಿರೋದಲ್ಲ. ಪೌಷ್ಟಿಕವಾದ ಆಹಾರ ಸಿಗದೆ ಎಷ್ಟೋ ಜನ ಅನಾರೋಗ್ಯದಿಂದ ನರಳ್ತಾ ಇದ್ದಾರೆ. ಅವ್ರಿಗೋಸ್ಕರ ಮಾಡ್ತಿರೋ ಪ್ರಾಜೆಕ್ಟ್ ಇದು. ಅದರಲ್ಲಿ ಬಿಸ್ನೆಸ್ ನೋಡ್ತೇನೆ. ಯಾವಾಗಿಂದ ನೀನು ಬಡವ್ರ ತಟ್ಟೆಯಲ್ಲಿ ಅನ್ನ ಕಿತ್ಕೊಂಡು ತಿನ್ನೋ ಬುದ್ಧಿ ಕಲ್ತಿದ್ದು? ನೋಡಿ, ಇನ್ನು ಮುಂದೆ ನಾನು ಹೇಳೋ ಕೆಲಸನ ಪರ್ಫೆಕ್ಟ್ ಆಗಿ ಮಾಡೋದಾದ್ರೆ ಮಾಡಿ. ಆಗಲ್ಲ. ಯಾಕೆಂದ್ರೆ ನಾವು ನಿಮ್ಮಷ್ಟು ಪರ್ಫೆಕ್ಷನಿಸ್ಟ್ ಅಲ್ಲ. ಪರ್ಫೆಕ್ಟ್ ಆಗಕ್ಕೂ ಇಷ್ಟ ಇಲ್ಲ. ನೀನ್ ಸುಮ್ನಿರೋ. ನನಗೂ ಸಾಕಾಗೋಗಿದೆ. ಈ ಮನೇಲಿ ನಡಿಬೇಕಂದ್ರೂ ಈ ಪರ್ಮಿಷನ್ ತಗೊಬೇಕು. ಕೂತ್ಕೊಳ್ಳೋಕೆ, ನಿಂತ್ಕೊಳ್ಳೋಕೆ, ಕೊನೆಗೆ ಉಸಿರಾಡೋದಕ್ಕೂ ವಿ ಹ್ಯಾವ್ ಟು ಟೇಕ್ ಇಸ್ ಪರ್ಮಿಷನ್. ನಿಮ್ ಕೈಯಲ್ಲಿ ರಿಮೋಟ್ ಇಟ್ಕೊಂಡಿದ್ದೀರಾ. ಮನುಷ್ಯರಿಗೂ ವಸ್ತುಗಳಿಗೂ ವ್ಯತ್ಯಾಸನೇ ಗೊತ್ತಿಲ್ಲ ನಿಮ್ಗೆ. ಈ ಮನೆಯಲ್ಲಿರೋರು ಎಲ್ಲರೂ ನಿಮ್ ತಾಳೆ ತಕ್ಕ ಕುಣಿಯೋ ಗೊಂಬೆಗಳಾಗೋಗಿದ್ದಾರೆ. ಆದ್ರೆ ನನಗೆ ಆ ಥರ ಇರಕ್ಕೆ ಇಷ್ಟ ಇಲ್ಲ. ಕೆಲಸ ಮಾಡ್ತೀವಿ, ಲಾಭ ಪಡಿತೀವಿ, ಅದ್ರಲ್ಲಿ ತಪ್ಪೇನಿದೆ? ನೀವ್ ಏನೇ ಮಾಡಿದ್ರು ಸರಿ, ನಾವೇನೇ ಮಾಡಿದ್ರು ತಪ್ಪು. ಇದ್ಯಾವ ನ್ಯಾಯ? ಇಷ್ಟೆಲ್ಲ ಮಾತಾಡ್ತಿರಲ್ಲ, ನೀವ್ ಯಾವತ್ತೂ ತಪ್ಪೇ ಮಾಡಿಲ್ವಾ? ನೀವ್ ಹೇಳಿದ್ದೆ ಫೈನಲ್ ಅಂತ ಹೇಗೆ ನಿರ್ಧಾರ ಮಾಡ್ತೀರಾ ನೀವು? ನೀವೇನ್ ದೇವ್ರಾ? ಇನ್ನೊಂದು ಉಸಿರೇನಾರ ಆಚೆ ಬಂತು ಅಂದ್ರೆ ಮಗ ಅನ್ನೋದನ್ನು ಮರ್ತು ಮನೆ ಬಿಟ್ಟು ಆಚೆ ಕಳಿಸ್ತೀರಾ? ನಾನೇ ಹೋಗ್ತೀನಿ, ನನಗೆ ಯಾವ ಭಯನೂ ಇಲ್ಲ. ಹಾಗೆ ನೀವು ಇನ್ನೊಂದು ಮಾತು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಆಗ್ಲೇ ಏನೋ ಮಗ ಅಂದ್ರಲ್ಲ, ಹಾಗೆ ಹೇಳಕ್ಕೆ ನೀವು ನಮ್ಮ ಅಪ್ಪನೂ ಅಲ್ಲ, ಅಪ್ಪ ಆಗಕ್ಕೆ ಪ್ರಯತ್ನನೂ ಪಡಬೇಡಿ. ಆಡಿದ ಮಾತುಗಳನ್ನ ವಾಪಸ್ ತಗೋ. ನೀನು ಅಂತ ಮಾತಾಡಕ್ಕೆ ಮನ್ಸಾದ್ರೆ ಹೇಗ್ ಬಂತ ನಿನ್ಗೆ? ಆಗ್ಲಿ, ನೀನ್ ಹೇಳಿದ್ದೆ ಸತ್ಯ. ಅವನ್ ನಿಮ್ಮಪ್ಪ ಅಲ್ಲ. ಆದ್ರೆ ಇನ್ನೇನೋ ಒಂದು ಹೇಳಿದ್ಯಲ್ಲ, ನೀನೇನ್ ದೇವ್ರ ಅಂತ. ಹೌದು, ಅವನ್ ದೇವ್ರೆ. ನಿಮ್ಗಳ ಪಾಲಿಗೆ ಅವನ್ ದೇವ್ರೆ. ರಾಮ ಅವನ ಹಾಗಂದ ಅಂತ ಮನಸ್ಸಿಗೆ ಹಚ್ಕೋಬೇಡಕ್ಕಂದ. ಚಿಕ್ಕ ಹುಡುಗ, ಬಿಸಿ ರಕ್ತ, ಪ್ರಶ್ನೆ ಮಾಡೋ ವಯಸ್ಸು, ಹಾಗೆಲ್ಲ ಅಂದ್ಬಿಟ್ಟ. ಅವನು ಯಾವತ್ತೂ ಹಾಗೆ ಮಾಡ್ದೇ ಹಾಗೆ ನಾನು ನೋಡ್ಕೋತೀನಿ. ನೀನು ಹೀಗೆ ಬೆಚ್ಚಾಗಿರೋದನ್ನ ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ ಕಣು. ಪ್ಲೀಸ್. ಏನ್ ಮಾಡ್ತಾ ಇದ್ದೀರಾ? ಬಿಡಿ. ನಾವಿರ್ಬೇಕಾಗಿರೋ ಜಾಗನೇ ಇದಪ್ಪ. ತಪ್ಪಾಗೋಯ್ತು. ಗೊತ್ತಿಲ್ಲದೆ ಉದ್ವೇಗದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ಪ್ಲೀಸ್ ಫಾರ್ಗಿವ್ ಮೀ. ನಾವು ನಿಮಗೆ ಮಾಡಿರೋ ಬೇಜಾರಿಗೆ ನೀವು ಯಾವ ಶಿಕ್ಷೆ ಕೊಟ್ಟರು ಕಡಿಮೆನೇ ಅಪ್ಪ. ನನಗೆ ಯಾವ ಬೇಜಾರು ಇಲ್ಲ. ಅಪ್ಪ, ನೀವು ಶೂಲೇ ಸರಿಯಾಗಿ ಕಟ್ಟಿಲ್ಲ. ನಿಮ್ಮ ಮನ್ಸಿಗೆ ಬೇಜಾರಾದಾಗ ನಿಮ್ಮಿಂದ ಶೂಲೇ ಸರಿಯಾಗಿ ಕಟ್ಟಕ್ಕಾಗಲ್ಲ. ನಿಮ್ಮ ಮಕ್ಕಳಾಗಿ ನಮಗೆ ಚೆನ್ನಾಗಿ ಗೊತ್ತಪ್ಪ. ಅದು ನೋಡಲಿಲ್ಲ ಅಷ್ಟೇ. ನೀವು ನೋಡ್ಕೊಳ್ದೆ ಶೂಲೇಸ್ ಕಟ್ಟೆ ಹೋಗಿದ್ರು ಖಂಡಿತ ಕೆಳಗೆ ಬೀಳ್ತಿರ್ಲಿಲ್ಲ ಅಪ್ಪ. ಆದರೆ ನಮ್ಮಿಬ್ಬರನ್ನ ಕಟ್ನಿಟ್ಟಾಗಿ ಬೆಳೆಸ್ದೆ ಹೋಗಿದ್ರೆ ನಾವು ಜೀವನದಲ್ಲಿ ಖಂಡಿತ ಕೆಳಗೆ ಬೀಳ್ತಿದ್ವಪ್ಪ.
ಸರಿಯಾದ ಸಮಯಕ್ಕೆ ಊಟ ಮಾಡಬೇಕು, ಮಲಗಬೇಕು, ಏಳಬೇಕು, ಓದಬೇಕು, ಹೀಗೆ ಎಲ್ಲದಕ್ಕೂ ಕಟ್ನಿಟ್ಟು. ಈ ಮನೆ ಒಂಥರ ಜೈಲು ಅನ್ಸೋದು. ಸರಿಯಾದ ಸಮಯಕ್ಕೆ ಊಟ ಮಾಡದೆ ಹೋಗಿದ್ರೆ ಆರೋಗ್ಯ ಹಾಳಾಗಿರೋದು, ಸರಿಯಾಗಿ ಓದದೆ ಹೋಗಿದ್ದಿದ್ರೆ ಈ ಸಮಾಜದಲ್ಲಿ ಒಂದು ಸ್ಥಾನಮಾನ ಇಲ್ದಿರೋ ಹಾಗಾಗಿರೋದು. ಹೀಗೆ ನೀವು ಮಾಡಿರೋ ಎಲ್ಲ ರೂಲ್ಸ್ಗೂ ಒಂದೊಂದು ಕಾರಣ ಇದೆ, ಅದನ್ನು ನಾವು ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ. ಐ ಆಮ್ ಸಾರಿ ಅಪ್ಪ, ರಿಯಲಿ ಸಾರಿ. ಬೆಳೆದು ನಿಂತಿರೋ ಮಕ್ಕಳು ನೀವು, ಹಿಂಗೆಲ್ಲ ಕಣ್ಣಲ್ಲಿ ನೀರು ಹಾಕ್ಬಾರ್ದು. ಎದ್ದೇಳಿ, ಇರ. 15 ವರ್ಷದಿಂದ ಸಮಾಜಕ್ಕೆ ನೀವು ಆಸ್ತಿಗಳಾಗಬೇಕು ಅನ್ನೋ ನಿಟ್ಟಿನಲ್ಲಿ ಬೆಳೆಸಿದ್ದೀನಿ. ಅದೇ ನನ್ನ ಜವಾಬ್ದಾರಿ. ಪ್ರತಿ ತಂದೆ ತಾಯಿ ಏನು ಮಾಡ್ತಾರೋ ಅದನ್ನೆಲ್ಲ ಮಾಡೋ ಪ್ರಯತ್ನ ಪಟ್ಟಿದ್ದೀನಿ. ನೀನು ಆಗಲೇ ಕೇಳೋದಿಲ್ಲ ನೀವು ತಪ್ಪು ಮಾಡಿಲ್ವಾ ಅಂತ. ತಪ್ಪು ಮಾಡಿದ್ದೀನಿ, ಏಟ್ ತಿಂದಿದ್ದೀನಿ, ನೋವು ನುಂಗಿದ್ದೀನಿ. ಅದ್ಯಾವುದು ನೀವು ಅನುಭವಿಸ್ಬಾರ್ದು ಅನ್ನೋದು ನನ್ನ ಉದ್ದೇಶ. ಅಪ್ಪನಾಗಿ ನಾನು ಗೆದ್ದಿಲ್ಲ ಅನ್ಸುತ್ತೆ, ಆದರೆ ನಾನು ಅಪ್ಪನೇ ಅಲ್ಲ ಅನ್ನೋ ನಿರ್ಧಾರ ತಗೊಳ್ಳೋಷ್ಟು ಕೆಟ್ಟವನು ನಾನಲ್ಲ ಅನ್ಸುತ್ತೆ. ಇವತ್ತು ನಿಮ್ಮ ಪಾಲಿಗೆ ನಾನು ಅಪ್ಪ ಅಲ್ಲ ಅನ್ಸಿರ್ಬೋದು, ಆದರೆ ನಾನು ಬದುಕಿರೋವರೆಗೂ ನೀವು 3 ಜನ ನನ್ನ ಮಕ್ಕಳೇ, ಆ 3 ಜನ ನನ್ನ ಸೊಸೆ ಅಂತೀರಿ. ಇದರಲ್ಲಿ ಯಾವ ಲೋಪನೂ ಇಲ್ಲ, ಯಾವ ವ್ಯತ್ಯಾಸನೂ ಇಲ್ಲ. ರಿಯಲಿ ಸಾರಿ ಅಪ್ಪ, ರಿಯಲಿ ಸಾರಿ. ಸಾರಿ ಅಪ್ಪ. ರಿಲ್ಯಾಕ್ಸ್.